ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇಂದಿನ ಈ ತರಗತಿಯಲ್ಲಿ KEA ಓಲ್ಡ್ ಕ್ವಶನ್ ಪೇಪರ್ ಅಂದರೆ KEA ಅವರು ನಡೆಸಿರುವಂತಹ ಓಲ್ಡ್ ಕ್ವಶನ್ ಪೇಪರ್ನಲ್ಲಿ ಕನ್ನಡ ವಿಭಾಗಕ್ಕೆ ಬಂದಿರುವಂತಹ ಪ್ರಶ್ನೆಗಳನ್ನು ಇಂದಿನ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ತರಗತಿ ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾಗಲಿರುವುದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇಂದಿನ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ: ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನು ಗುರುತಿಸಿ. ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನು ಗುರುತಿಸಿ. ಆಪ್ಷನ್ ಎ ಅನ್ನು, ಆಪ್ಷನ್ 2 ದೆಸೆಯಿಂದ, ಆಪ್ಷನ್ 3 ಅ, ಆಪ್ಷನ್ 4 ಉ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಅನ್ನು. ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನು ಗುರುತಿಸಿ ಅಂದರೆ ಅನ್ನು ಅನ್ನುವುದು ದ್ವಿತೀಯ ವಿಭಕ್ತಿ ಪ್ರತ್ಯಯವಾಗಿದೆ. ಇನ್ನು ದೆಸೆಯಿಂದ ಅನ್ನೋದು ಪಂಚಮಿ ವಿಭಕ್ತಿ ಪ್ರತ್ಯಯವಾಗಿದೆ. ಅ ಅನ್ನೋದು ಷಷ್ಠಿ ವಿಭಕ್ತಿ ಪ್ರತ್ಯಯವಾಗಿದೆ. ಉ ಅನ್ನೋದು ಪ್ರಥಮ ವಿಭಕ್ತಿ ಪ್ರತ್ಯಯವಾಗಿದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅನ್ನು. ನೆಕ್ಸ್ಟ್ ಎರಡನೇ ಪ್ರಶ್ನೆ: ಕುಮಾರವ್ಯಾಸನ ಬಿರುದು ಇದು. ಕುಮಾರವ್ಯಾಸನ ಬಿರುದು ಇದು. ನಾಟಕ ಸಾಮ್ರಾಜ್ಯ ಚಕ್ರವರ್ತಿ, ರೂಪಕ ಸಾಮ್ರಾಜ್ಯ ಚಕ್ರವರ್ತಿ, ದೃಷ್ಟಾಂತ ಸಾಮ್ರಾಜ್ಯ ಚಕ್ರವರ್ತಿ, ಅಲಂಕಾರ ಸಾಮ್ರಾಜ್ಯ ಚಕ್ರವರ್ತಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ಕುಮಾರವ್ಯಾಸನ ಬಿರುದು ಯಾವುದು ಅಂದರೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ: ಮೇಜು ಇದು ಯಾವ ಭಾಷೆಯ ಪದ? ಮೇಜು ಇದು ಯಾವ ಭಾಷೆಯ ಪದ? ಅರಬಿ, ಕನ್ನಡ, ಪಾರ್ಸಿ, ಪೋರ್ಚುಗೀಸ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಪೋರ್ಚುಗೀಸ್. ಮೇಜು ಇದು ಯಾವ ಭಾಷೆಯ ಪದ ಅಂದರೆ ಇದು ಪೋರ್ಚುಗೀಸ ಪದವಾಗಿದೆ. ನೆಕ್ಸ್ಟು ನಾಲ್ಕನೇ ಪ್ರಶ್ನೆ: ಹೂವಯ್ಯನ ಪಾತ್ರವಿರುವ ಕಾದಂಬರಿ ಯಾವುದು? ಹೂವಯ್ಯನ ಪಾತ್ರವಿರುವಂತಹ ಕಾದಂಬರಿ ಯಾವುದು? ಸಮರಸವೇ ಜೀವನ, ಮರಳಿ ಮಣ್ಣಿಗೆ, ಚೋಮನ ದುಡಿ, ಕಾನೂರು ಹೆಗ್ಗಡತಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಕಾನೂರು ಹೆಗ್ಗಡತಿ. ಹೂವಯ್ಯನ ಪಾತ್ರ ಇರುವಂತಹ ಕಾದಂಬರಿ ಯಾವುದು ಅಂದರೆ ಕಾನೂರು ಹೆಗ್ಗಡತಿ. ನೆಕ್ಸ್ಟ್ ಐದನೇ ಪ್ರಶ್ನೆ: ಹುಟ್ಟು ಸಾವು ಇದು. ಹುಟ್ಟು ಸಾವು ಇದು ಸಮಾನ ಪದ, ದುರುಕ್ತಿ ಪದ, ಶಿಥಿಲದ್ವಿತ್ವ, ಜೋಡಿ ಪದ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಜೋಡಿ ಪದ. ಹುಟ್ಟು ಸಾವು ಇದು ಯಾವ ಪದವಂದರೆ ಜೋಡಿ ಪದವಾಗಿದೆ. ನೆಕ್ಸ್ಟು ಮೆಲ್ ಅಧಿಕ್ ಮಾತು ಇದರ ಸರಿಯಾದ ರೂಪ ಹೀಗಿದೆ. ಮೆಲ್ ಅಧಿಕ್ ಮಾತು ಇದರ ಸರಿಯಾದ ರೂಪ ಹೀಗಿದೆ: ಮೆಲ್ವಾತು, ಮೆಲ್ಮಾತು, ಮೇಲಿನ ಮಾತು, ಮೆಲು ಮಾತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಮೆಲ್ವಾತು. ಮೆಲ್ ಅಧಿಕ್ ಮಾತು ಇದು ಕೂಡಿಸಿ ಬರೆದಾಗ ಮೆಲ್ವಾತು ಅನ್ನೋದು ಇದು ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಏಳನೇ ಪ್ರಶ್ನೆ: ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ಹೀಗೆಂದು ಕರೆಯುವರು. ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ಹೀಗೆಂದು ಕರೆಯುವರು. ಅನುನಾಸಿಕ, ಮಹಾಪ್ರಾಣ, ಮಧ್ಯಮ ಪ್ರಾಣ, ಅಲ್ಪ ಪ್ರಾಣ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಅಲ್ಪ ಪ್ರಾಣ. ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ಅಲ್ಪ ಪ್ರಾಣ ಎಂದು ಕರೆಯುವರು. ಅದೇ ರೀತಿ ಹೆಚ್ಚು ಉಸಿರಿನ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳಿಗೆ ಮಹಾಪ್ರಾಣ ಎಂದು ಕರೆಯುವರು. ನೆಕ್ಸ್ಟ್ ಪ್ರಶ್ನೆ ಎಂಟನೇ ಪ್ರಶ್ನೆ: ಕರ್ನಾಟಕ ಸಂಗೀತ ಪಿತಾಮಹ ಯಾರು? ಕರ್ನಾಟಕ ಸಂಗೀತ ಪಿತಾಮಹ ಯಾರು? ಪುರಂದರದಾಸರು, ವಿಜಯದಾಸರು, ಶಿಶುನಾಳ ಶರೀಫರು, ತ್ಯಾಗರಾಜರು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಪುರಂದರದಾಸರು. ಕರ್ನಾಟಕ ಸಂಗೀತ ಪಿತಾಮಹ ಎಂದು ಪುರಂದರದಾಸರಿಗೆ ಕರೆಯುತ್ತಾರೆ. ನೆಕ್ಸ್ಟ್ 9ನೇ ಪ್ರಶ್ನೆ: ಕನ್ನಡಕ್ಕೆ ಸತತಂ ಪ್ರಾಸಂ ಎಂದವನು ಯಾರು? ಕನ್ನಡಕ್ಕೆ ಸತತಂ ಪ್ರಾಸಂ ಎಂದವರು ಯಾರು? ಆಂಡಯ್ಯ, ಕವಿರಾಜ ಮಾರ್ಗಕಾರ, ನಾಗಾರ್ಜುನ, 1ನೇ ನಾಗವರ್ಮ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಕವಿರಾಜ ಮಾರ್ಗಕಾರ. ಕನ್ನಡಕ್ಕೆ ಸತತಂ ಪ್ರಾಸಂ ಎಂದು ಹೇಳಿದವರು ಕವಿರಾಜ ಮಾರ್ಗಕಾರ. ನೆಕ್ಸ್ಟು 10ನೇ ಪ್ರಶ್ನೆ: ಆಕಾಶವು ನೆಲಕ್ಕೆ ಬಿದ್ದಿತೋ ಎಂಬುದರಲ್ಲಿ ಇರುವಂತಹ ಅಲಂಕಾರ ಯಾವುದು? ಆಕಾಶವು ನೆಲಕ್ಕೆ ಬಿದ್ದಿತೋ ಎಂಬುದರಲ್ಲಿ ಇರುವ ಅಲಂಕಾರ ಯಾವುದು? ಉಪಮೇಯ, ರೂಪಕಾಲಂಕಾರ, ಶ್ಲೇಷಾಲಂಕಾರ, ಉತ್ಪ್ರೇಕ್ಷ ಅಲಂಕಾರ.
ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಉತ್ಪ್ರೇಕ್ಷ ಅಲಂಕಾರ. ಆಕಾಶವು ನೆಲಕ್ಕೆ ಬಿದ್ದಿತೋ ಎಂಬುದು ಉತ್ಪ್ರೇಕ್ಷ ಅಲಂಕಾರವಾಗಿದೆ. ನೆಕ್ಸ್ಟು 11ನೇ ಪ್ರಶ್ನೆ, ರಂಗಮ್ಮನ ವಠಾರ ಎಂಬ ಕಾದಂಬರಿ ಬರೆದವರು ಯಾರು? ರಂಗಮ್ಮನ ವಠಾರ ಎಂಬ ಕಾದಂಬರಿ ಬರೆದವರು ಯಾರು? ಆಪ್ಷನ್ ಎ ನಿರಂಜನ್, ಆಪ್ಷನ್ ಬಿ ಚದುರಂಗ, ಆಪ್ಷನ್ ಸಿ GS ಶಿವರುದ್ರಪ್ಪ, ಆಪ್ಷನ್ ಡಿ ಅಡಿಗರು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ನಿರಂಜನ್. ರಂಗಮ್ಮನ ವಠಾರ ಎಂಬ ಕಾದಂಬರಿ ಬರೆದವರು ಯಾರು ಅಂದರೆ ನಿರಂಜನ್. ನೆಕ್ಸ್ಟು 12ನೇ ಪ್ರಶ್ನೆ, ತಾಳಗುಂದ ಶಾಸನವು ಪ್ರಶಸ್ತಿ ಶಾಸನ, ದಾನ ಶಾಸನ, ಪಟ್ಟಿ ಶಾಸನ, ಮಾಸ್ತಿಕಲ್ಲು ಶಾಸನ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ದಾನ ಶಾಸನ. ತಾಳಗುಂದ ಶಾಸನವು ಒಂದು ದಾನ ಶಾಸನವಾಗಿದೆ. 13ನೇ ಪ್ರಶ್ನೆ, 10 ಕಟ್ಟೋ ಕಡೆ ಒಂದು ಡ್ಯಾಶ್ ಕಟ್ಟು. 10 ಕಟ್ಟೋ ಕಡೆ ಒಂದು ಡ್ಯಾಶ್ ಕಟ್ಟು. ರತ್ನ, ಚಿನ್ನ, ಬೆಳ್ಳಿ, ಮುತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮುತ್ತು. 10 ಕಟ್ಟೋ ಕಡೆ ಒಂದು ಮುತ್ತು ಕಟ್ಟು. ನೆಕ್ಸ್ಟ್ 14ನೇ ಪ್ರಶ್ನೆ, ಸರಿಯಾದ ರೂಪ ಬರೆಯಿರಿ. ಸರಿಯಾದ ರೂಪ ಬರೆಯಿರಿ. ಅಭ್ಯರ್ಥಿ, 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 ಅಭ್ಯರ್ಥಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಅಭ್ಯರ್ಥಿ. ನೆಕ್ಸ್ಟ್ 15ನೇ ಪ್ರಶ್ನೆ, ಸ್ವರದ ಮುಂದೆ ಸ್ವರ ಬಂದರೂ ಸಂಧಿ ಪ್ರಕ್ರಿಯೆ ನಡೆಯದೇ ಇದ್ದರೆ ಅದನ್ನು ಸ್ವರದ ಮುಂದೆ ಸ್ವರ ಬಂದರೂ ಸಂಧಿ ಪ್ರಕ್ರಿಯೆ ನಡೆಯದೇ ಇದ್ದರೆ ಅದನ್ನು ಸಾಧಾರಣ ಭಾವ, ಆಪ್ಷನ್ ಬಿ ಪ್ರಕೃತಿ ಭಾವ, ಆಪ್ಷನ್ ಸಿ ಅಸಾಧಾರಣ ಭಾವ, ಆಪ್ಷನ್ ಡಿ ವಿಕೃತಿ ಭಾವ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಕೃತಿ ಭಾವ. ಸ್ವರದ ಮುಂದೆ ಸ್ವರ ಬಂದರೂ ಸಂಧಿ ಆಗದ ಪ್ರಕ್ರಿಯೆಯನ್ನು ನಾವು ಪ್ರಕೃತಿ ಭಾವ ಅಂಥೇಳಿ ವ್ಯಾಕರಣದ ಭಾಷೆಯಲ್ಲಿ ಕರೆಯುತ್ತೇವೆ. ನೆಕ್ಸ್ಟು 16ನೇ ಪ್ರಶ್ನೆ, ಆಂಡಯ್ಯನ ಕೃತಿ ಯಾವುದು? ಆಂಡಯ್ಯನ ಕೃತಿ ಯಾವುದು? ಸೊ ಕಬ್ಬಿಗರ ಕಾವ, ವಿಕ್ರಮಾರ್ಜುನ ವಿಜಯ, ಚಾವುಂಡರಾಯ ಪುರಾಣ, ಧರ್ಮಾಮೃತ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಕಬ್ಬಿಗರ ಕಾವ. ಆಂಡಯ್ಯನ ಕೃತಿ ಯಾವುದು ಅಂದರೆ ಕಬ್ಬಿಗರ ಕಾವ. ನೆಕ್ಸ್ಟ್ 17ನೇ ಪ್ರಶ್ನೆ, ಇವರು ರಾಷ್ಟ್ರಕವಿ ಡಾಕ್ಟರ್ ಸಿದ್ಧಲಿಂಗಯ್ಯ, GS ಶಿವರುದ್ರಪ್ಪ, ಚಂಪಾ, ಬರಗೂರು ರಾಮಚಂದ್ರಪ್ಪ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ GS ಶಿವರುದ್ರಪ್ಪ. ಇವರು ರಾಷ್ಟ್ರಕವಿ ಯಾರು? ಈ 4ರಲ್ಲಿ ರಾಷ್ಟ್ರಕವಿ ಯಾರು ಅಂದರೆ GS ಶಿವರುದ್ರಪ್ಪ. ನೆಕ್ಸ್ಟ್ 18ನೇ ಪ್ರಶ್ನೆ, ಶಿವನತ್ತನಿಂ ಇದು ಯಾವ ವಿಭಕ್ತಿ ಪ್ರತ್ಯಯವಾಗಿದೆ? ಶಿವನತ್ತನಿಂ ಇದು ಯಾವ ವಿಭಕ್ತಿ ಪ್ರತ್ಯಯವಾಗಿದೆ? ತೃತೀಯ, ಪ್ರಥಮ, ಚತುರ್ಥಿ, ಪಂಚಮಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಪಂಚಮಿ. ಶಿವನತ್ತನಿಂ ಇದು ಪಂಚಮಿ ವಿಭಕ್ತಿ ಪ್ರತ್ಯಯವಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಕನ್ನಡದ ಮೊದಲ ಶಾಸನ ಯಾವುದು? ಕನ್ನಡದ ಮೊದಲ ಶಾಸನ ಯಾವುದು? ಗೊಮ್ಮಟನ ಶಾಸನ, ಬಾದಾಮಿ ಶಾಸನ, ಬುಕ್ಕರಾಯನ ಶಾಸನ, ಹಲ್ಮಿಡಿ ಶಾಸನ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಹಲ್ಮಿಡಿ ಶಾಸನ. ಕನ್ನಡದ ಮೊದಲ ಶಾಸನ ಯಾವುದು ಅಂದರೆ ಹಲ್ಮಿಡಿ ಶಾಸನ. 20ನೇ ಪ್ರಶ್ನೆ, ಒಡ್ಡಾರಾಧನೆಯನ್ನು ಬರೆದವರು ಯಾರು? ಒಡ್ಡಾರಾಧನೆಯನ್ನು ಬರೆದವರು ಯಾರು? ರನ್ನ, ಶಿವಕೋಟ್ಯಾಚಾರ್ಯ, ಪೊನ್ನ, ಪಂಪ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಶಿವಕೋಟ್ಯಾಚಾರ್ಯ. ಒಡ್ಡಾರಾಧನೆಯನ್ನು ಬರೆದವರು ಯಾರು ಅಂದರೆ ಶಿವಕೋಟ್ಯಾಚಾರ್ಯ. 21ನೇ ಪ್ರಶ್ನೆ, ಕನ್ನಡ ವ್ಯಾಕರಣದಲ್ಲಿ ಬಿಂದುವನ್ನು ಹೀಗೂ ಕರೆಯುವರು. ಕನ್ನಡ ವ್ಯಾಕರಣದಲ್ಲಿ ಬಿಂದುವನ್ನು ಹೀಗೂ ಕರೆಯುವರು. ಮಹಾಸ್ವರ, ಅಪಸ್ವರ, ದೀನಸ್ವರ, ಅನುಸ್ವರ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಅನುಸ್ವರ. ಕನ್ನಡ ವ್ಯಾಕರಣದಲ್ಲಿ ಬಿಂದುವನ್ನು ಅನುಸ್ವಾರ ಎಂದು ಕರೆಯುವರು. 22ನೇ ಪ್ರಶ್ನೆ, ಕೂಡಲ ಸಂಗಮ ದೇವ ಎಂಬುದು ಯಾರ ಅಂಕಿತನಾಮ? ಕೂಡಲ ಸಂಗಮ ದೇವ ಎಂಬುದು ಯಾರ ಅಂಕಿತನಾಮ? ಬಸವಣ್ಣ, ಜೇಡರ ದಾಸಿಮಯ್ಯ, ಅಲ್ಲಮಪ್ರಭು, ಗೊಗ್ಗವೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ
ಆಪ್ಷನ್ 1 ಬಸವಣ್ಣ. ಕೂಡಲ ಸಂಗಮ ದೇವ ಎಂಬುದು ಬಸವಣ್ಣನವರ ಅಂಕಿತ ನಾಮವಾಗಿದೆ. ನೆಕ್ಸ್ಟು 23ನೇ ಪ್ರಶ್ನೆ, ರಾಮಧಾನ್ಯ ಚರಿತೆ ಯಾರ ಕೃತಿ? ರಾಮಧಾನ್ಯ ಚರಿತೆ ಯಾರ ಕೃತಿ? ವಿಜಯದಾಸರು, ಪುರಂದರದಾಸರು, ಕುವೆಂಪು, ಕನಕದಾಸರು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕನಕದಾಸರು. ರಾಮಧಾನ್ಯ ಚರಿತೆ ಇದು ಯಾರ ಕೃತಿ ಅಂದರೆ ಕನಕದಾಸರ ಕೃತಿಯಾಗಿದೆ. ನೆಕ್ಸ್ಟು 24ನೇ ಪ್ರಶ್ನೆ, ಕಾರಂತರನ್ನು ಹೀಗೂ ಕರೆಯುವರು. ಕಾರಂತರನ್ನು ಹೀಗೂ ಕರೆಯುವರು. ಬಾವಿ ತೀರದ ಭಾರ್ಗವ, ಬೆಟ್ಟದ ತಪ್ಪಲಿನ ಭಾರ್ಗವ, ನದಿ ತೀರದ ಭಾರ್ಗವ, ಕಡಲ ತೀರದ ಭಾರ್ಗವ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಡಲ ತೀರದ ಭಾರ್ಗವ. ಕಾರಂತರನ್ನು ಕಡಲ ತೀರದ ಭಾರ್ಗವ ಎಂದು ಕರೆಯುವರು. ನೆಕ್ಸ್ಟು 25ನೇ ಪ್ರಶ್ನೆ, ಪಂಪಾಯಾತ್ರೆ ಯಾರ ಕೃತಿ? ಪಂಪಾಯಾತ್ರೆ ಇದು ಯಾರ ಕೃತಿ? ಚಂಪಾ, ವಿ ಸೀತಾರಾಮಯ್ಯ, ವೈದೇಹಿ, ಯು ಆರ್ ಅನಂತಮೂರ್ತಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ವಿ ಸೀತಾರಾಮಯ್ಯ. ಪಂಪಾಯಾತ್ರೆ ಇದು ವಿ ಸೀತಾರಾಮಯ್ಯನವರ ಕೃತಿಯಾಗಿದೆ. ನೆಕ್ಸ್ಟ್ 26ನೇ ಪ್ರಶ್ನೆ, ದಿಗ್ಮೋಡ ಎಂದರೆ? ದಿಗ್ಮೋಡ ಎಂದರೆ ಮೂರ್ಖ, ದಿಕ್ಕುಗಳು, ಕಂಗೆಟ್ಟವನು, ದಿಕ್ಕುಗಳಲ್ಲಿರುವ ಆನೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಂಗೆಟ್ಟವನು. ದಿಗ್ಮೋಡ ಎಂದರೆ ಕಂಗೆಟ್ಟವನು. 27ನೇ ಪ್ರಶ್ನೆ, ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಪರ್ವತ, ಬೆಟ್ಟ, ಕಿವುಡ, ಗುಡ್ಡ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಿವುಡ. ಪರ್ವತ, ಬೆಟ್ಟ, ಗುಡ್ಡ ಇವೆಲ್ಲವೂ ರೂಢನಾಮಕ್ಕೆ ಉದಾಹರಣೆಯಾದರೆ ಕಿವುಡ ಅನ್ನೋದು ಅನ್ವರ್ಥನಾಮಕ್ಕೆ ಉದಾಹರಣೆಯಾಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಿವುಡ. ನೆಕ್ಸ್ಟ್ 28ನೇ ಪ್ರಶ್ನೆ, ಬೇಸಿಗೆ ಪದದ ಸಮಾನಾರ್ಥಕ ಪದ. ಬೇಸಿಗೆ ಪದದ ಸಮಾನಾರ್ಥಕ ಪದ ವೈಶಾಖ, ಯೌವನ, ಕಸ್ತೂರಿ, ಕಳಸ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ವೈಶಾಖ. ಬೇಸಿಗೆ ಪದದ ಸಮಾನಾರ್ಥಕ ಪದ ಯಾವುದು ಅಂದರೆ ವೈಶಾಖ. 29ನೇ ಪ್ರಶ್ನೆ, ನೇಸರು ಯಾವ ಭಾಷೆಯ ಪದವಾಗಿದೆ? ನೇಸರು ಇದು ಯಾವ ಭಾಷೆಯ ಪದವಾಗಿದೆ? ಅಚ್ಚಗನ್ನಡ, ತಮಿಳು, ಸಂಸ್ಕೃತ, ಪಂಜಾಬಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಅಚ್ಚಗನ್ನಡ. ನೇಸರು ಇದು ಅಚ್ಚಗನ್ನಡದ ಪದವಾಗಿದೆ. 30ನೇ ಪ್ರಶ್ನೆ, ಗಳಗನಾಥರು ಯಾವ ಭಾಷೆಯ ಲೇಖಕರು? ಗಳಗನಾಥರು ಯಾವ ಭಾಷೆಯ ಲೇಖಕರು? ಕನ್ನಡ, ಮರಾಠಿ, ತೆಲುಗು, ಹಿಂದಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಕನ್ನಡ. ಗಳಗನಾಥರು ಕನ್ನಡ ಭಾಷೆಯ ಲೇಖಕರು. 31ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಸರಿಯಾಗಿದೆ? ಇವುಗಳಲ್ಲಿ ಯಾವುದು ಸರಿಯಾಗಿದೆ? ಕಾರಂತರು ಸಾಧನಕೇರಿ, ಕುವೆಂಪು ಸಾಧನಕೇರಿ, ಶ್ರೀರಂಗ ಸಾಧನಕೇರಿ, ಬೇಂದ್ರೆ ಸಾಧನಕೇರಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೇಂದ್ರೆ ಸಾಧನಕೇರಿ. ಬೇಂದ್ರೆ ಸಾಧನಕೇರಿ ಎಂಬುದು ಸರಿಯಾಗಿದೆ. ನೆಕ್ಸ್ಟು 32ನೇ ಪ್ರಶ್ನೆ, ಎ ಎ ಐ ಇವುಗಳು. ಎ ಎ ಐ ಇವುಗಳು ಕಂಠತಾಲು, ದಂತೋಷ್ಟ್ಯ, ಕಂಠೋಷ್ಟ್ಯ, ಕಂಠನಾಸಿಕ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಕಂಠತಾಲು. ಎ ಎ ಐ ಇವುಗಳು ಕಂಠತಾಲುಗಳಾಗಿವೆ. ಕೂಸು ಮಲಗಿತು ಮಗು ಆಡಿತು. 33ನೇ ಪ್ರಶ್ನೆ, ಕೂಸು ಮಲಗಿತು ಮಗು ಆಡಿತು ಇದು ಕರ್ತುಕಾರಕ, ಕರಣಕಾರಕ, ಕರ್ಮಕಾರಕ, ಸಂಪ್ರದಾನಕಾರಕ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಕರ್ತುಕಾರಕ. ಕೂಸು ಮಲಗಿತು ಮಗು ಆಡಿತು ಇದು ಕರ್ತುಕಾರಕವಾಗಿದೆ. 34ನೇ ಪ್ರಶ್ನೆ, ಮಹಾ ಅಧಿಕ್ ಆತ್ಮ ಇದು. ಮಹಾ ಅಧಿಕ್ ಆತ್ಮ ಇದು ಗುಣಸಂಧಿ, ಎಣಸಂಧಿ, ವೃತ್ತಿಸಂಧಿ, ಸವರ್ಣ ದೀರ್ಘ ಸಂಧಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಸವರ್ಣ ದೀರ್ಘ ಸಂಧಿ. ಮಹಾ ಅಧಿಕ್ ಆತ್ಮವನ್ನು ಕೂಡಿಸಿ ಬರೆದಾಗ ಮಹಾತ್ಮ ಆಗುತ್ತೆ. ಸೊ ಅಲ್ಲಿ ಅಕಾರ ಹೋಗಿ ಆಕಾರವ ಆದೇಶವಾಗಿ ಬರುತ್ತೆ. ಸೊ ಅದೇ ಸ್ವರ ದೀರ್ಘ ಸ್ವರ ಆಗಿ ಪರಿವರ್ತನೆ ಆಗುವುದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂಥೇಳಿ ಕರಿತೀವಿ.
35ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಭೂತಕಾಲಕ್ಕೆ ಉದಾಹರಣೆಯಾಗಿದೆ? ಇವುಗಳಲ್ಲಿ ಯಾವುದು ಭೂತಕಾಲಕ್ಕೆ ಉದಾಹರಣೆಯಾಗಿದೆ? ಮಾಡುತ್ತಾನೆ, ಮಾಡುವನು, ಮಾಡುತ್ತಿದ್ದಾನೆ, ಮಾಡಿದನು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಮಾಡಿದನು. ಭೂತಕಾಲಕ್ಕೆ ಉದಾಹರಣೆ ಯಾವುದು ಅಂದರೆ ಮಾಡಿದನು. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮೆಲ್ಲರ ಸಪೋರ್ಟ್ ಈ ನನ್ನ ಚಾನಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳಿಕೊಳ್ಳುತ್ತಾ, ಥ್ಯಾಂಕ್ ಯು ಸೋ ಮಚ್.